ಇವತ್ತು ಅರಣ್ಯ ಇಲಾಖೆಯ ಕಾಡಿಗಾಗಿ ಜೀವವನ್ನು ಕೊಟ್ಟಂಥ ಹಿರಿಯ ಅರಣ್ಯ ಅಧಿಕಾರಿಗಳ ಹುತಾತ್ಮ ದಿನಾಚರಣೆ ಇವತ್ತು ಆಚರಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಒಂದು ಕಚೇರಿಗಳಲ್ಲೇ ಆಚರಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದಿಂದ ನಮ್ಮ ಸಂಘದಲ್ಲಿ ನಾವು ಭಾವಚಿತ್ರ ಹಾಕೊಂಡಿದ್ದೀವಿ. ನಮ್ಮ ಇವರು ಶ್ರೀನಿವಾಸ ಸಾಹೇಬ್ರನ್ನ, ಆ ಶ್ರೀನಿವಾಸ ಸಾಹೇಬರು 1984ರಲ್ಲಿ ನಮಗೆ ACF ಆಗಿದ್ದರು. ACF ಆಗಿದ್ದು ಅವರು 75ರಲ್ಲಿ ಅವರು ಮದುವೆ ಆಯಿತು. ಮದುವೆ ಆದಾಗ ಅವರು ಮಾಮೂಲಿ ವೀರಪ್ಪನ ಒಂದು ಕಾರ್ಯಾಚರಣೆಗೆ ನೇಮಿಸಿದ್ರು. ನೇಮಿಸಿದ ಮೇಲೆ ಅವರು ನಿಷ್ಠಾವಂತ ಅಧಿಕಾರಿಯಾಗಿ ಅವರು ಒಂದು ಕರ್ತವ್ಯ ನಿರ್ವಹಿಸ್ಕೊಂಡು ಬಂದರು. ನೋಡಿ, ಕರ್ತವ್ಯ ನಿರ್ವಹಿಸಿದ್ರೂ ಕಷ್ಟ. ಕರ್ತವ್ಯ ನಿರ್ವಹಿಸ್ಕೊಂಡು ಬಂದವರು ಈ ಫಿಲ್ಮ್ನಲ್ಲಿ ಆಯ್ತದ ನೋಡಿ, ಆ ರೀತಿ ವೀರಪ್ಪನ್ನು ಅವ್ರು ಶಿರಚ್ಛೇದನ ಮಾಡಿ ಪಾಪ ನಮ್ಮ ಶ್ರೀನಿವಾಸ ಸಾಹೇಬ್ರನ್ನ ಇದು ಮಾಡಿದ್ರು ವೀರಪ್ಪ. ಆದರೆ ಆ ಥರ ಮಾಡಬಾರ್ದಾಗಿತ್ತು. ಅವರು ನಮ್ಮ ಶ್ರೀನಿವಾಸ ಸಾಹೇಬರು ಅವರು ಪ್ರಾಣಕ್ಕಾಗಿ ಅವರು ಎದುರಿದವರಲ್ಲ, ಅವ್ರನ್ನ ಹೆಂಗಾರ ಮಾಡಿ ಹಿಡಿಲೇಬೇಕಲ್ಲ, ಒಂದು ದಾರಿ ತರಬೇಕಲ್ಲ ಅಂತಂತ ಅವರು ಭಾರಿ ಒಂದು ಹೋರಾಟ ಮಾಡಿ ಇದು ಮಾಡ್ಕೊಂಡು ಬಂದಂಥವ್ರು. ಅಲ್ಲಿ ಕಾಡು ಜನದ ಜೊತೆ ಬೆರೆತು ಅವರ ವಿದ್ಯಾಭ್ಯಾಸಗಳು, ಅವ್ರಿಗೆ ಹುಷಾರಿಲ್ಲ ಅಂದರೆ ಗುಳಿಗೆಗಳು ಕೊಡೋದು, ಟ್ರೀಟ್ಮೆಂಟ್ ಕೊಡೋದು, ವೀರಪ್ಪನ ಕಾರ್ಯಾಚರಣೆಯಲ್ಲಿ ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದರು. ಅವರು ನನಗೆ ACF ಆಗಿದ್ದರು. ಆದರೆ ನಮ್ಮ ಸಾಹೇಬರು ಅಂಥವರು ಇರಬೇಕಾಗಿತ್ತು. ದೇವರು ಇದೇನೇಮ ಏನು ಮಾಡೋಕ್ಕಾಗಲ್ಲ. ಆದರೆ ಇವತ್ತಿನ ದಿನ ಬರೀ ಫೋಟೋ ಹಾಕೋದಲ್ಲ, ಫೋಟೋ ಮಡಗಿ ಪೂಜೆ ಮಾಡೋದಲ್ಲ, ಅವರ ಬುದ್ಧಿ, ಅವ್ರ ಹೆಸರನ್ನ, ಅವ್ರ ಹೆಸರು ಮೇಲೆ ಅವ್ರು ಯಾವ ರೀತಿ ಕರ್ತವ್ಯ ನಿರ್ವಹಿಸ್ಕೊಂಡು ಹೋದರು ಅದೇ ರೀತಿ ಅವರು ಡ್ಯೂಟಿಲಿದ್ದಾಗಲೂ ಅಷ್ಟೇ ಸ್ಟ್ರಿಕ್ಟಾಗಿ ಡ್ಯೂಟಿ ಮಾಡೋರು. ಒಂದು ಟ್ರಂಚ್ ಹೊಡೆದಿದ್ರೆ ಆ ಟ್ರಂಚ್ನ ದಾಟಪ್ಪ ಅನ್ನೋರು ಆ ಅವರು ಬಂದು ಬಂದು ನೆಗೆಯವರು. ಯಾಕೆ ನೆಗೆತಿದ್ರು ಅಂದರೆ, ನಾನೇ ನೆಟ್ಟಾಡ್ಸ್ಕೊಬತ್ತು, ಹುಲಿ ನೆಟ್ಟಾಡ್ಸ್ಕೊಂಡು ಟ್ರಂಚ್ ನೆಗೆದಂಗ್ರಿ ಅಂತಂತ ನಮ್ಮ ವಿನಾಯಕಪ್ಪ ಅಂತ ಆರಕ್ಕೆ ಹೋಯ್ತರು. ಅವ್ರ ಎದುರಿಗೆ ಹೇಳ್ತಿದ್ರು, ನೀವು ಓಡಪ್ಪ ಅಂತಿದ್ರು. ವಿನಾಯಕಪ್ಪ ಅನ್ನೋರು ಪಾಪ ಓಡೋಕ್ಕಾಗಲಿಲ್ಲ. ಸಾಹೇಬ್ರುಗಳು ಆ ರೀತಿ ಒಂದು ಉತ್ತಮವಾದ ಕೆಲಸ ಮಾಡ್ಕೊಂಡು ಬಂದರು. ಮಾಡಿ ಈಗ ಅವರು ಇವತ್ತು ನಮ್ಮ ಎಲ್ಲ ಅಗಲಿದ್ದಾರೆ. ಆದ್ದರಿಂದ ನಮ್ಮ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂಘದಲ್ಲಿ ನಾವು ಅವರ ಒಂದು ಭಾವಚಿತ್ರ ಹಾಕ್ಕೊಂಡು ನಾವು ಈ ಹೋರಾಟಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾಯಿದ್ದೀವಿ. ಅವ್ರಿಗೆ ಇನ್ನೂ ಅವರ ಕುಟುಂಬದವ್ರಿಗೆ ಹೆಚ್ಚಿನ ಆಯುಷ್ಯ ಆರೋಗ್ಯ ಕೊಟ್ಟು ಎಲ್ಲ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಅವರು ಯಾವ ರೀತಿ ಕರ್ತವ್ಯ ನಿರ್ವಹಿಸಿದ್ರು ಆ ಬುದ್ಧಿಯನ್ನು ನೀಡಲಿ ಅಂತ ಹೇಳಿ ನಾನು ನಮ್ಮ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂಘದ ವತಿಯಿಂದ ಹಾಗೂ ಅವರ ಸಂಸಾರಕ್ಕೆ ಒಂದು ದೇವರು ಒಳ್ಳೆ ಇದನ್ನು ಕೊಡಲಿ, ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲಿ, ಅವ್ರಿಗೆ ಒಂದು ಒಳ್ಳೆಯ ಒಂದು ಆರೋಗ್ಯ ಕೊಟ್ಟು ಕಾಪಾಡಲಿ ಅವ್ರ ಮನೆಯವ್ರಿಗೆ ಅಂತ ಹೇಳಿ ನನ್ನ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ವತಿಯಿಂದ ವಂದನೆಗಳನ್ನ ಸಲ್ಲಿಸ್ತೀನಿ.